ಏನ್ ಮಾಡ್ಬೇಕಪ್ಪ? ಈ ಮನೇಲಿ ತನ್ನ ಸಿಗ್ಬೇಕಾದ್ರೆ ಅವ್ರ ಸೇವೆ ನಾನು ಮಾಡ್ಲೇಬೇಕಲ್ಲ. ಹೋಗಿ ಬಿಡಪ್ಪ, ನೀ ದೊಡ್ಡ ಸಾಯಿನಾಗ ಬಂದಿ. ಹೌದಮ್ಮ, ನನ್ನ ದೊಡ್ಡ ಚಿತ್ರಣ ರವಿರಾಗಿ ಬಂದೇನೆ ಅಮ್ಮ. ಬಂದ ಸೊಸೆಯಿಂದ ನೀನು ಸೇವೆ ಮಾಡಿಸ್ಬಿಟ್ಟು ಅವರ ಸೇವೆ ನೀನು ಮಾಡ್ತಾ ಕೂತಿದ್ಯಾ. ಇದೇನಮ್ಮ ನಡ್ತಿ ಈ ಮನೆಯಲ್ಲಿ ನಿನಗೆ? ಇನ್ನೇನ್ ಮಾಡ್ಬೇಕಪ್ಪ? ಕೆಲಸ ಮಾಡದೆ ಈ ಮನೆಯಲ್ಲಿ ಅವಳು ಅನ್ನ ಹಾಕೋದಿಲ್ಲ, ಹಾಗಾಗಿ ಮಾಡ್ಲೇಬೇಕು. ಅಮ್ಮ, ಅಪ್ಪಾಜಿ ಕರ್ತಾರೆ, ಅಪ್ಪ ಎಲ್ಲಿ ಹೋಗಿದ್ದಾರೆ? ಇನ್ನೆಲ್ಲಪ್ಪ ನಿಮ್ಮ ತಂದೆ ಅಂದನ್ನೇ ತಂಗಿ ಮನೆಗೆ ಬಂದು ತನ್ನ ಹಾಕಿ ಅಣ್ಣ ಅಂತೇಳಿ ಕಾಲಿಗೆ ಬಿದ್ರೆ ಕರುಣೆ ಇಲ್ಲದೆ ಕಾಲಿಂದ ಹೋದ ದೃಶ್ಯವನ್ನು ಕಂಡು ನಿಮ್ಮ ತಂದೆ ಯಮುನಾ ನದಿಯಲ್ಲಿ ಬಿದ್ದು ಪ್ರಾಣ ಕಳೆದು. ಅಯ್ಯೋ ಅಮ್ಮ, ಈ ವಿಷಯ ನನಗೆ ಏಕೆ ತಿಳಿಸಲಮ್ಮ ನೀನು? ಎಲ್ಲಿದೆಯಾ ಅಂತ ನಮ್ಗೆ ಹೇಗಪ್ಪ ಗೊತ್ತಾಗ್ಬೇಕು? ಅಮ್ಮ, ಅದೆಲ್ಲ ಹೋಗ್ಲಮ್ಮ. ಪ್ರತಿ ತಿಂಗಳ ಹೆಸರು ಮೇಲೆ ಹಣ ಕಳಿಸ್ತಾ ಬಂದ್ರೆ ಆ ಹಣ ಆದ್ರೆ ನನ್ನ ಕೈಗೆ ಸೇರಿದಿಲ್ಲಮ್ಮ. ನೀ ಹಣ ಕಳಿಸಿದೀಯಾ? ಹೌದಮ್ಮ. ₹1 ಕೂಡ ಕೈಗೆ ಸೇರಿಲ್ಲಕ್ಕ. ಹೀಗೆಲ್ಲ ಗೊತ್ತಾಗ್ತದೆ ನನಗೆ. ಆ ಹಣ ಯಾರ ಹತ್ರ ಹೋಗಿದೆ, ಆ ಹಣ ಯಾರ ಹತ್ರ ಹೊಡೆದ್ರೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಒಳಗಡೆ ಹೋಗಮ್ಮ, ನಾನು ಪೊಲೀಸರಿಗೆ ವಿಚಾರ ಮಾಡ್ತೀನಿ ಈಗಾಗಲೇ. ನಾನು ಹಲೋ, ಪೋಸ್ಟ್ ಆಫೀಸ್. ನೋಡಿ, ನಾನು ಚಿತ್ರಟ ರವಿರಾಮ್ ಮಾತಾಡ್ತಿರೋದು. ತಾವು ಅರ್ಜೆಂಟ್ ಆಗಿ ಪೊಲೀಸರೊಂದಿಗೆ ಬ್ಯಾಂಕ್ ಮ್ಯಾನೇಜರ್ ದಿಲೀಪನ ಮನೆಗೆ ಬಂದ್ಬಿಡಿ. ಓಕೆ, ನಾನು ಸಿಬ್ಬಂದಿನ ಕಳಿಸ್ತೀನಿ. ಥ್ಯಾಂಕ್ ಯು. ಯಾರು? ನನ್ನ ಪ್ರೀತಿಯ ತಮ್ಮ ರಘುವೀರ. ಆಹಾ, ಅದೇ ವೀರ. ಏನು ನನ್ನ ಮನೆಗೆ ಬಂದು ಈ ಅಣ್ಣನಿಗೆ ಗುರ್ರಂತಿಯ ವಂಚಕ? ಸ್ವಲ್ಪ ತಡಿ, ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನೀನು ವಂಚಕರು ಅಥವಾ ನಾನು ವಂಚಕರ ಅಂತ ಹೇಳಿ. ವಂಚಕರಿಂದ ವಂಚಕರು. ನಿನ್ನ ಮಾತೇ ವಿಚಿತ್ರ ಆಗ್ತಾ ಇದೆ. ಅವರೇನೋ ಹೊಂಚಾಕಿದ್ದಾರೆ. ನಾವು ಈ ಮನೆ ಇರೋದೇ ಬೇಡ. ಬನ್ನಿ, ನಮ್ಮ ತಂದೆ ಅಗರ್ಭ ಶ್ರೀಮಂತ. ಸರಿಯಾಗಿದ್ರೆ ನಿಂತ್ಕೊಳ್ಳಿ. ಪೊಲೀಸರು ಬಂದು ವಿಚಾರ ಮಾಡಿದ ತಕ್ಷಣ ತಾವು ಈ ಮನೆ ಬಿಟ್ಟು ಹೊರಟೋಗ್ಬೋದು. ಈಗಾಗಲೇ ಪೊಲೀಸರು ಬರ್ತಾ ಇದ್ರೆ ನಾವು ಮಾಡಿದ್ದು ತಪ್ಪೇನು? ನೀವು ಮಾಡಿದ ತಪ್ಪು ಎಲ್ಲ ಪೊಲೀಸರ ಮುಂದೆ ಎಲ್ಲ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಬರ್ತಾರೆ. ನನಗೂ MLA MP DC ಎಲ್ಲರೂ ಪರಿಚಯ ಉಂಟು. ಹೌದಾ? ಸಾಹೇಬರು ಬರ್ತಾರೆ, ಬರ್ಲಿ. ಸರಿ ಸರಿ, ಅವ್ರು ಎಲ್ಲರೂ ಯಾವ ಬರ್ತಾರೆ? ಮಿಸ್ಟರ್ ನಾನೇ ಸರ್. ಏನು ಸಮಾಚಾರ? ಏನಿಲ್ಲ ಸರ್, ಪ್ರತಿ ತಿಂಗಳು ನನ್ನ ತಾಯಿ ಹೆಸರು ಮೇಲೆ ಹಣ ಕಳಿಸ್ತಾ ಬಂದೇನೆ.